ರಘು ಅವ್ರಿಗೆ ಎರಡು ಖುಷಿ ಇದೆ. ಯಾಕೆಂದರೆ ಒಂದು ಕನ್ನಡ ಸಿನಿಮಾ ಈ ಥರದ ಒಂದು ಯಶಸ್ಸನ್ನು ಪಡೆಯೋದು, ಯಾಕೆಂದರೆ ರಿಷಬ್ ಅಂದರೆ ಭಾರಿ ಪ್ರೀತಿ ರಘುಗೆ. ಅವರಿಬ್ಬರು ಭಾಳ ಒಳ್ಳೆ ಗೆಳೆಯರವರು. ಸೊ ಹಾಗಾಗಿ ಅದು ರಿಷಬ್ ಶೆಟ್ಟಿ ಮಾಡ್ತಾ ಇರೋ ಸಿನಿಮಾ ಇಷ್ಟೊಂದು ಯಶಸ್ಸನ್ನು ಪಡೀತಿದೆ ಅನ್ನೋದು ಅವ್ರಿಗೆ ಬಹಳ ಖುಷಿ. ಮತ್ತು ನಾನು ಈ ಸಿನಿಮಾ ಮಾಡಬೇಕು ಅಂತ ಹಿಂಗೊಂದು ಫೋನ್ ಬಂದಿದೆ ಅಂತ ಅವ್ರಿಗೆ ಹೇಳಿದಾಗ, ನೋಡು ಟ್ರೈ ಮಾಡು, ನಿನ್ನ ಪಾತ್ರ ಇಷ್ಟ ಆದರೆ ಮಾಡು ಅಂತ ಅಂದರು. ಸೊ ನಂಗೆ ಇಷ್ಟ ಆಯಿತು, ನಾನು ಮಾಡಿದೆ. ಹೀ ಈಸ್ ಹ್ಯಾಪಿ, ಹೀ ಈಸ್ ಅ ಹ್ಯಾಪಿ ಮ್ಯಾನ್ ಆಲ್ವೇಸ್. ಹಂಗೆ ಬಂತು ಹಿಂಗೆ ಬಂತು ನಾನೇನು ಮಾಡಲಿ ಈ ಥರದ್ದೇನಿಲ್ಲ. ಮಾಡಿ ಬಂದ್ವಿ ಅಂತ ಹೇಳ್ತೀವಿ. ಸೊ ವ್ಯವಸ್ಥೆ ಚೆನ್ನಾಗಿತ್ತಾ, ಚೆನ್ನಾಗಿ ನಿದ್ದೆ ಅಂತ, ಚೆನ್ನಾಗಿ ಊಟ ಇತ್ತಾ, ಇದನ್ನು ಕೇಳ್ತೀವಿ. ಪಾತ್ರ ಕೊನೆಗೂ ನಾವೇ ನಡೆಸ್ಬೇಕಲ್ವಾ, ಅವ್ರು ಬಂದು ನಡ್ಸೋಕ್ಕಾಗಲ್ಲ, ಅವ್ರ ಪಾತ್ರ ನಾನು ನಡ್ಸೋಕ್ಕಾಗಲ್ಲ. ಕೆಲವು ಸತಿ ಕೆಲವು ಘಟನೆಗಳು, ಕೆಲವು ಕ್ಷಣಗಳು ನಮಗೆ ನಮ್ಮ ಕೆಲಸದ ಸಮಯದಲ್ಲಿ ಬಹಳ ಖುಷಿ ಕೊಡುತ್ತೆ. ಈಗ ಅವರು ಎಷ್ಟೊಂದು ಪಾತ್ರಗಳು ಮಾಡಿದ್ದಾರೆ, ಅಂಥ ಟೈಮಲ್ಲಿ ನಾವು ಶೇರ್ ಮಾಡ್ತೀವಿ. ಯಾಕೆಂದರೆ ಇಬ್ಬರೂ ಮಾಡ್ತಾ ಇರ್ತೀವಿ, ಎಲ್ಲ ಪಾತ್ರನೂ ನಾವೇನು ಡಿಸ್ಕಸ್ ಮಾಡಲ್ಲ. ಯಾವುದೋ ಕ್ಷಣದಲ್ಲಿ ನಾವು ಇದು ಸಕಾಲಾಗಾಯಿತು, ಇದು ಚೆನ್ನಾಗಾಯಿತು, ಇದು ಇಂಟ್ರೆಸ್ಟಿಂಗ್ ಆಗಿದೆ, ಈ ಥರದ ಶೇರಿಂಗ್ ಇರುತ್ತೆ ಹೊರತು ನಾವು ಪ್ರತಿ ಪಾತ್ರ ಪ್ರತಿ ಕಥೆನೂ ಶೇರ್ ಮಾಡ್ಕೊಳ್ತಾ ಕೂತ್ಕೊಳ್ಳಲ್ಲ. ಅಷ್ಟೊಂದು ಸಮಯ ಇಬ್ಬರಿಗೂ ಇಲ್ಲ.